ಇಂದೇ ಡೌನ್ಲೋಡ್ ಮಾಡಿ ಮತ್ತು ನಿಮ್ಮ ನೆಚ್ಚಿನ ಶೋಗಳನ್ನ ಆನಂದಿಸಿ. ಡ್ಯಾಡ್, ಇವತ್ತು ಜಸ್ಟ್ ಫಾರ್ ಅ ಚೇಂಜ್ ಆಲ್ಕೋಹಾಲ್ ಬದಲು ಹಾಲು ಕುಡಿಯೋಣ ಅಂತ ಅನಿಸ್ತಿದೆ. ಅದು ಸಕ್ಕರೆ ಇಲ್ಲದೆ. ಯಾಕೆ ಹೇಳಿ? ಸಕ್ಕರೆ ಬದಲು ನೀವೇ ಇದಿರಲ್ಲ ಡ್ಯಾಡ್. ಗುಡ್, ವೆರಿ ಗುಡ್ ಲೈನ್ಸ್. ಇದು ಈ ಪಿಕಪ್ ಲೈನ್ಸ್ನ ಯಾವ್ದಾದ್ರು ಹುಡುಗಿಗೆ ಹೇಳಿದ್ರೆ ಇಷ್ಟೊತ್ತಾಗಲೇ ಬಲೆ ಬಿದ್ದಿರೋಳು ನೀವು. ಹುಡುಗಿನ ಬೀಳಿಸ್ಕೊಳ್ಳೋದು ಕಷ್ಟ ಅಲ್ಲ ಡ್ಯಾಡ್, ಆದ್ರೆ ಬಿದ್ದಿರೋ ಹುಡುಗಿನ ದೂರ ಮಾಡೋದಿದೆಯಲ್ಲ ಅದು ಕಷ್ಟ. ಆದ್ರೆ ಇವತ್ತು ಕರ್ಣನಿಂದ ನಿಧಿನ ಪರ್ಮನೆಂಟ್ ಆಗಿ ದೂರ ಮಾಡ್ಬಿಟ್ರಲ್ಲ ಡ್ಯಾಡ್. ನಿಮ್ ಬುದ್ಧಿವಂತಿಕೆನ ಮೆಚ್ಕೊಳ್ದೇ ಇರಕ್ಕಾಗತ್ತಾ? ವೆರಿ ಪ್ರೌಡ್ ಆಫ್ ಯು ಡ್ಯಾಡ್. ಐ ಆಮ್ ಸೋ ಹ್ಯಾಪಿ ಟುಡೇ. ಈ ಬುದ್ಧಿವಂತಿಕೆ ತೋರಿಸ್ಲಿಲ್ಲ ಅಂದ್ರೆ ಜೀವನ ಪೂರ್ತಿ ದಡ್ಡ ಶಿಖಾಮಣಿಗಳ ತರ ಇರಬೇಕಾಗಿದೆ. ಯುದ್ಧ ಶುರುವಾಗ್ತಿದೆ ಅಂತ ಗೊತ್ತಾದಾಗ ಬುದ್ಧಿವಾದ ಹೇಳ್ತಾ ಕೂತ್ಕೋಬಾರ್ದು. ಶತ್ರುಗಳಿಗಿಂತ 2 ಹೆಜ್ಜೆ ಮುಂದಕ್ಕೆ ಹೋಗಿ ಅವರನ್ನ ಬಗ್ಗಿ ಬಿಡಿಬೇಕು. ಶತ್ರುಗಳನ್ನ ಬಗ್ಬಡ್ದು ಗಡಿಪಾರ್ ಮಾಡ್ಬೇಕು. ಆದ್ರೆ ನೀನು ಆ ಮುದುಕಿ ಶಾಂತಿ ಮತ್ತೆ ನಿಧಿಗೆ ನಿನ್ ಕೋಟೆಲೆ ಆಶ್ರಯ ಕೊಡ್ತಿದ್ಯಾ. ನನ್ ಮಾತ್ ಕೇಳು, ಮೊದ್ಲು ಅವ್ರನ್ನ ಆಚೆ ಹಾಕು. ಚೆ ಅವರಿಬ್ರು ಆಚೆಗೆ ಹಾಕೋದಾ? ಕರ್ಣನ ಕಣ್ಣು ಒಣಗಬಾರದು, ನಿಧಿ ಗಾಯ ಮಾಯಬಾರದು, ನಿತ್ಯಾಗೆ ನೆಮ್ಮದಿ ಸಿಗಬಾರದು. ಹೀಗಾಗಬೇಕು ಅಂದ್ರೆ 3 ಮುತ್ತುಗಳು ಒಂದೇ ಕಡೆ ಇರಬೇಕು. ಅಣ್ಣ, ನಾಯಿಗಳು ಜೊತೆಲಿದ್ರೆ ತೋಳ ತರ ಆಡ್ತವೆ. ನನ್ ಮಾತ್ ಕೇಳು, ಮೊದ್ಲು ಅವ್ರನ್ನ ದೂರ ಕಳ್ಸು. ಅತ್ತೆ, ಡ್ಯಾಡ್ ಹೇಳ್ತಿರೋದ್ರಲ್ಲಿ ಅರ್ಥ ಇದೆ ಅಂತ ಅನಿಸ್ತಿದೆ. ಸರಿ, ಅವ್ರನ್ನ ಮನೆಯಿಂದ ಆಚೆ ಹಾಕೋದಕ್ಕೆ ನೀವ್ಯಾಕೆ ಇಷ್ಟೊಂದು ಇಂಟ್ರೆಸ್ಟ್ ತೋರಿಸ್ತಿದ್ದೀರಾ? ನಮ್ಮ ಹಿಂದೆ ಮುಚ್ಚಿಡ್ತಿದ್ದೀರಾ? ನೋ, ನಾಟ್ ಅಟ್ ಆಲ್. ನನ್ಗೆ ಯಾಕೋ ಇದು ಸರಿ ಕಾಣಿಸ್ತಿಲ್ಲ, ಅದಕ್ಕೆ ಹೇಳ್ದೆ ಅಷ್ಟೇ. ತಾರಾ, ದಿನ ಬೆಳಗಾದ್ರೆ ನಿಧಿ ಕಣ್ಣು ತನ್ನ ಅಕ್ಕನ ಕೊರಳಲ್ಲಿರೋ ಮಾಂಗಲ್ಯನೇ ನೋಡ್ತಿರ್ಬೇಕು. ಕರ್ಣನ ಮನಸ್ಸು ನಿಧಿಗೋಸ್ಕರ ಕೊರಗ್ತಾ ಇರಬೇಕು. ಆಗ್ಲೇ ಅಲ್ವಾ ಆಟಕ್ಕೆ ಮಜಾ. ಇದು ನಿನಗೆ ಈಗ ಅರ್ಥ ಆಗೋಲ್ಲ ತರ. ಅರ್ಥ ಆದ ದಿವಸ ನಾನು ಕೇಳದೆ ಇದ್ರು ನನಗೆ ಸೆಲ್ಯೂಟ್ ಹೊಡಿತೀಯ. ನೋಡ್ತಾ ಇರು. ಕರ್ಣನ ಹುಟ್ಟಿನ ಗುಟ್ಟು ಮತ್ತೆ ನಿಧಿ ಅಪ್ಪ ಅಮ್ಮನ ಸಾವಿನ ಗುಟ್ಟು 2 ಆಚೆಗೆ ಬಂದ್ರೆ ಸಲಾಂ ಹೊಡಿಬೇಕು ಅನ್ಕೊಂಡಿರೋ ಈ ಕೈಗಳಿಗೆ ಕೋಳ ಬಿದ್ದಿರುತ್ತೆ. ನೋ, ಯಾವ ಕಾರಣಕ್ಕೂ ಇದಾಗಬಾರ್ದು. ನೀನೇನೋ ನಮ್ಮನ್ನ ನಿನ್ನ ಅರಮನೆಯಲ್ಲೇ ಕರ್ಕೊಂಡು ಬಂದು ಇಟ್ಕೊಂಡಿದ್ಯಾ. ಹಾಗಂತ ನಾವಿಲ್ಲಿ ಎಷ್ಟು ದಿವಸ ಅಂತ ಇರೋಕ್ಕಾಗುತ್ತೆ? ನಾಳೆ ನಮ್ಗಿದು ಹಂಗಿನ ಅರಮನೆ ಅಂತ ಅನ್ಸಿದ್ರೆ ನಾ ಹೇಗೆ ನಿನಗೆ ಮುಖ ತೋರಿಸೋದು? ನೀರ್ತಾವ ತಲೆ ಒಳಗಡೆ ಇದ್ದಿದ್ದು ಹುಳನ ಹೊರಗಡೆ ಬಿಟ್ಟು ಮತ್ತೆ ಅದನ್ನ ತಗೊಂಡು ತಲೆಯಲ್ಲಿ ಬಿಟ್ಕೊಂಡ್ಯಾ? ಹುಳ ಅಂತಲ್ಲ ಕಣೆ. ನೀನ್ ಎಷ್ಟೇ ಸಮಜಾಯಿಷಿ ಕೊಟ್ರು ನಾವಿಲ್ಲಿರೋದು ನಿಮ್ಗೆ ಹೊರೇನೆ ಆಗತ್ತಲ್ವಾ? 4 ದಿವಸ ಇಲ್ಲಿದ್ರೆ ನೆಂಟ್ರಿಷ್ಟ್ರು, ಅದೇ ವಾರ ಪೂರ್ತಿ ಇಲ್ಲೇ ಉಳ್ಕೊಂಡ್ರೆ ತಪ್ಪಾಗುತ್ತೆ ಕಣೆ. ಈಗ ನೀನ್ ಮಾಡಿರೋ ಸಹಾಯನೇ ಜನ್ಮ ಪೂರ್ತಿ ಆದ್ರೂ ತೀರ್ಸಕ್ಕಾಗಲ್ಲ. ಅದ್ರಲ್ಲಿ ಇದು ಬೇರೆನಾ? ಬೀಗರ್ ಮನೇಲೆ ಶಾಶ್ವತವಾಗಿ ಜಾಂಡ ಊರ್ಬಿಟ್ಟಿದ್ದಾರೆ ಅಂತ ಅನ್ಕೊಳಲ್ವೇನೆ ಜನ? ಮುಗಿತ ನಿನ್ ಭಾಷಣ? ಸರಿ, ಈಗ ಇದು ನಿನಗೆ ಬೀಗರ ಮನೆ. ಆದ್ರೆ ನಾನು ನೀನು ಮೊದಲಿಂದ ಏನು ನೆನ್ಪಿದೆ ತಾನೆ? ನೋಡು, ಮತ್ತೆ ಮತ್ತೆ ಈ ರೀತಿ ಮಾತಾಡಿ ನನಗೆ ಬೇಜಾರು ಮಾಡ್ತಿದ್ಯಾ. ನನಗೆ ಕೋಪ ಬಂದ್ರೆ ನಾನು ನಿನ್ನ ಹತ್ರ ಮಾತಾಡಲ್ಲ. ಹಾ, ನೋಡು, ಧನಲಕ್ಷ್ಮಿ, ವರಲಕ್ಷ್ಮಿ, ಗೃಹಲಕ್ಷ್ಮಿ ಎಲ್ಲಾ ಲಕ್ಷ್ಮಿಯರಿಗಿಂತ ಈ ಮಹಾಲಕ್ಷ್ಮಿ ಕೋಪ ನೋಡಿದ್ರೆ ನನಗೆ ತುಂಬಾ ಭಯ ಆಗ್ತಿದ್ದಾನೆ. ಇಲ್ಲಿ ನೋಡೆ, ನೋಡು ನನ್ನ ಮೈಯೆಲ್ಲ ಹೆಂಗ್ ನಡುಗ್ತಾ ಇದೆ ಅಂತ. ನೀನು ಮಹಾಲಕ್ಷ್ಮಿಯಿಂದ ಮಹಾಕಾಳಿ ಆಗ್ಬಿಡ್ಬೇಡ ತಾಯಿ. ನೋಡು, ನನ್ಗೆ ಈ ಜೋಕು ಇಷ್ಟ ಆಗ್ಲಿಲ್ಲ.
ಹೌದಾ? ವಾ, ಇಲ್ಲಿ ನೋಡು, ಇಲ್ಲಿ ನೋಡೆ, ಮಹಾಲಕ್ಷ್ಮಿ ಜೊತೆಗೆ ಶಾಂತಲಕ್ಷ್ಮಿನೂ ಆಗ್ತೀಯಾ. ಅವಾಗ ಇಬ್ರು ಜೊತೆಲೇ ಇರ್ತೀವಿ. ನಾನು ಶಾಂತಿ, ನೀನು ಲಕ್ಷ್ಮಿ, ಸರಿನಾ? ಈ ಕೋಪನ ಕರಗಿಸೋದು ಚೆನ್ನಾಗಿ ಕಲ್ತಿದ್ಯಲ್ವಾ? ಆದ್ರೆ ಒಂದು ಕಂಡೀಷನ್, ಮತ್ತೆ ನನಗೆ ಈ ಕೋಪನ ಬರ್ಸ್ಬಾರ್ದು ನೀನು. ಸರಿ ಸರಿ, ನೀನು ಹೇಳಿದಾಗೆ ಇನ್ನು ಮುಂದೆ ಈ ಮನೆಯಲ್ಲಿ ಶಾಂತ ಲಕ್ಷ್ಮಿನೇ ಇರಬೇಕು. ಶಾಂತ ಲಕ್ಷ್ಮಿ, ಶಾಂತ ಲಕ್ಷ್ಮಿ. ಕೇಳಕ್ಕೆ ಎಷ್ಟು ಚೆನ್ನಾಗಿದೆ ಅಲ್ವಾ? ಇನ್ನು ಮುಂದೆ ನಾವಿಬ್ರು ಮರಿ ಮೊಮ್ಮಕ್ಕಳನ್ನ ಆಟ ಆಡಿಸ್ಕೊಂಡು ಜಾಲಿಯಾಗಿರೋಣ, ಏನಂತ್ಯ? ನಿನ್ನ ಬದಲು ನಾನೇ ಹೇಳ್ಬಿಡ್ತೀನಿ, ದೂಸರ ಮಾತಾಡಂಗಿಲ್ಲ, ಸರಿನಾ? ಹೇಗಿದೆ ಶಾಂತ ಲಕ್ಷ್ಮಿ? ಜೈ ಶಾಂತ ಲಕ್ಷ್ಮಿ. ಮೊದಲು ಆಕಾಶದಲ್ಲಿರೋ ಚಂದ್ರ ಎಷ್ಟೇ ದೂರ ಅನ್ಸಿದ್ರು, ಪಕ್ಕದಲ್ಲಿ ನೋಡಿದ ತಕ್ಷಣ ಆ ಚಂದ್ರ ನನ್ ಕೈಗೆ ಸಿಕ್ಬಿಟ್ಟ ಅಂತ ಅನ್ಕೊಳ್ತಿದ್ದೆ. ಆದ್ರೆ ಇವತ್ತು ಆಕಾಶದಲ್ಲಿರೋ ಚಂದ್ರಂಗಿಂತ ದಲ್ಲಿರೋ ನೀನೇ ದೂರ ಅನ್ಸ್ತಿದ್ಯಾ. ರಾತ್ರಿ ಹೊತ್ತು ಹೊರಗಡೆ ನಿಂತ್ಕೊಂಡು ಆಕಾಶ ನೋಡ್ದಾಗ್ಲೆಲ್ಲ ಕರ್ಣ ಸರ್ನ ನೋಡ್ಬೇಕು, ಅವ್ರ ಹತ್ರ ಮಾತಾಡ್ಬೇಕು ಅಂತ ಅನ್ಸೋದು. ಯಾವಾಗ್ಲೂ ಅವರೇ ನೆನ್ಪಾಗೋರು. ಇವತ್ತು ಹಾಗೆ ಅನ್ಸ್ತಿದೆ. ಆದ್ರೆ ಇನ್ ಮುಂದೆ ಆಸೆಗೆ ಯಾವ ಅರ್ಥನೂ ಇಲ್ಲ, ಸರಿನೂ ಅಲ್ಲ. ಮೊದ್ಲಾಗಿದ್ದಿದ್ರೆ ಕಣ್ ಮುಚ್ಚಿ ಕಣ್ ಬಿಡೋ ಅಷ್ಟ್ರಲ್ಲಿ ಕರ್ಣ ಸರು ನನ್ ಕಣ್ ಮುಂದೆ ಬರ್ಬೇಕು ಅಂತ ಎಷ್ಟೆಲ್ಲ ಆಸೆ ಪಡ್ತಿದ್ದೆ. ಆದ್ರೆ ಇವಾಗ ಆ ಆಸೆನ ನನ್ ಮನ್ಸಿಂದ ನಾನೇ ಆಚೆ ಹಾಕುವಾಗಾಯ್ತಲ್ಲ ಮುದ್ದು. ಕರುನಾಡ